ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ತಾತ ಮಾಡುವಂತಹ ಕೈಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈಗೊಜ್ಜು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಇರುತ್ತೆ. ಸೊ ನಮ್ಮ ತಾತ ಗೊಜ್ಜನ್ನ ಕಿವುಸ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ, ಹಾಗೆ ಕಲರ್ಫುಲ್ಲಾಗೂ ಕೂಡ ಇರುತ್ತೆ. ಸೊ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ಬದನೆಕಾಯಿನ ಈ ರೀತಿ ಸುಟ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಬದನೆಕಾಯಿನ ಚೆನ್ನಾಗಿ ಬೇಯೋವರೆಗೂ ಸುಟ್ಕೊಳ್ಬೇಕು. ಹಾಗೆ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ಹಚ್ಕೊಂಡ್ಬಿಟ್ಟು 2 ಟೊಮೆಟೊನ ಸುಟ್ಕೊಳ್ತಾ ಇದ್ದಾರೆ. ಸೊ ಎಣ್ಣೆ ಏನೂ ಹಚ್ಚೋದಿಲ್ಲ, ಹಾಗೆಯೇ ಸುಟ್ಕೊಳ್ತಾ ಇದ್ದಾರೆ. ಮುಂಚೆ ಎಲ್ಲ ಒಲೆಯಲ್ಲಿ ಸುಡ್ತಾ ಇದ್ರು ಅಲ್ವಾ, ಅದೇ ರೀತಿ ಇಲ್ಲಿ ಗ್ಯಾಸ್ ಮೇಲೆ ಸುಟ್ಕೊಳ್ತಿದ್ದೀವಿ ಅಷ್ಟೇ. ಸೊ ಆಗಿನ ಕಾಲದಲ್ಲೆಲ್ಲ ಒಲೆನಲ್ಲೇ ಸುಡ್ತಾ ಇದ್ರು ಅಲ್ವಾ, ಈಗ ಒಲೆಯಲ್ಲಿ ಅಷ್ಟೊಂದು ಮಾಡಲ್ವಲ್ಲ, ಹಾಗಾಗಿ ಗ್ಯಾಸ್ ಮೇಲೇ ಸುಡ್ತಾ ಇದ್ದಾರೆ. ಹಾಗೆಯೇ ಒಣಮೆಣ್ಸಿನ್ಕಾಯಿನೂ ಕೂಡ ಸುಟ್ಕೊಳ್ತಾ ಇದ್ದಾರೆ. ಒಂದು 4 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದಾರೆ. ಸೊ ಒಂದೊಂದಾಗಿ ಸುಟ್ಕೊಳ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಕಿವುಚ್ತಾರೆ ನಮ್ಮ ತಾತ. ಸೊ ಕಿವುಚ್ತಾ ಇದ್ದರೆ ಬಾಯಲ್ಲೇ ನೀರು ಬರುತ್ತೆ. ನಾನು ಯಾವಾಗ ಬಂದ್ರೂ ಮಾಡಿಸ್ಕೊಂಡು ತಿಂದೇ ಹೋಗೋದು, ತುಂಬ ಚೆನ್ನಾಗಿರುತ್ತೆ. ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಬದನೆಕಾಯಿನ ತೆಗೆದುಬಿಟ್ಟು ಈಗ ಅದೇ ಸ್ಟವ್ ಮೇಲೇ ಒಂದು ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸುಟ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಸುಟ್ಟಿರೋ ಈರುಳ್ಳಿನ ಗೊಜ್ಜಿಗೆ ಹಾಕಿ ತಿಂತಾ ಇದ್ದರೆ ಸೊ ಅದ್ರ ಮಜಾನೇ ಬೇರೆ. ಹಸಿ ಈರುಳ್ಳಿಗಿಂತ ಸುಟ್ಟಿರೋ ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಗೊಜ್ಜಿಗೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯೋವರೆಗೂ ಎಲ್ಲನೂ ಸುಟ್ಕೊಂಡಿದ್ದೀವಿ. ಸೊ ಟೊಮೆಟೊ ಹಣ್ಣು 2, ಹಾಗೆ ಒಂದು ಬದನೆಕಾಯಿ, ಒಂದು ಈರುಳ್ಳಿ, ಹಾಗೆ 4 ಒಣಮೆಣ್ಸಿನ್ಕಾಯಿನ ಸುಟ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಂದು ಪ್ಲೇಟಿಗೆ ಒಂದು 5 ಬೆಳ್ಳುಳ್ಳಿ ಹಳ್ಳಕ್ಕೆ ತೊಗೊಂಡಿದ್ದಾರೆ ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದಾರೆ. ಈಗ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಸುಟ್ಟಿರೋದು. ಸೊ ಬದನೆಕಾಯಿ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಸುಟ್ಟಿರೋದೇನಿದೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಬದನೆಕಾಯಲ್ಲಿ ಹುಳ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ರೀತಿ ಎಲ್ಲ ನೋಡಿಕೊಂಡು ಇಟ್ಕೊಂಡಿದ್ದಾರೆ. ಈಗ ಉಪ್ಪು ನೆನ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪಿಗೆ ನೀರು ಹಾಕ್ಕೊಂಡಿದ್ದಾರೆ ಅಷ್ಟೇ. ಸೊ ಟೊಮೆಟೊನಲ್ಲಿ ಆಲ್ರೆಡಿ ನೀರಿನಂಶ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದಾರೆ ಉಪ್ಪು ನೆನ್ಕೊಳ್ಳೋದಕ್ಕೋಸ್ಕರ. ಈಗ ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಗೊಜ್ಜನ್ನ ಕಿವುಚ್ತಾರೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಿವುಚ್ತಾರೆ ಅಂತ.
ಫೈನಲಿ ಕೈಗೊಜ್ಜು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ ಕೈಯಲ್ಲಿ ಕಿವುಚಿರೋದ್ರಿಂದ. ಸೊ ಈ ಗೊಜ್ಜಿನ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಅನ್ನದ ಜೊತೆ ಊಟ ಮಾಡ್ತಾ ಇದ್ದರೆ ಅದ್ಭುತವಾಗಿ ಇರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಕೈಗೊಜ್ಜನ್ನ. ಸೊ ನಮ್ಮ ತಾತ ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ. ಸೊ ನಾನು ಯಾವಾಗ ಬಂದರೂ ಮಾಡಿಸ್ಕೊಂಡು ಊಟ ಮಾಡ್ತೀನಿ ಈ ರೀತಿ. ಸೊ ಇವತ್ತಿನ ನಮ್ಮ ತಾತ ಮಾಡಿರುವಂತಹ ಕೈಗೊಜ್ಜು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.